ಡಬಲ್‌ಗೆ ಮಾಡುವಂಥ ವ್ಯಕ್ತಿಗಳ ಲಕ್ಷಣನ ಇವತ್ತು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಲೈಕ್ ನೆನ್ನೆ ಯಾರೋ ಕೇಳ್ತಾ ಇದ್ರು ನನಗೆ, ಜೊತೆಲಿದ್ಕೊಂಡೆ ಎಷ್ಟೋ ಜನ ಡಬಲ್‌ಗೆ ಮಾಡ್ತಿರ್ತಾರೆ. ಬಟ್ ಅದು ಗೊತ್ತಾಗ್ತಿರಲ್ಲ. ಕೆಲವ್ರಿಗೆ ಸ್ಟಿಲ್ ಗೊತ್ತಾಗ್ತಿದ್ರೂ ಏನು ಮಾಡೋಕ್ಕಾಗ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಅವರ ಸಿಂಪ್ಟಮ್ಸ್ ಹೆಂಗಿರುತ್ತೆ, ಲಕ್ಷಣ ಹೇಗಿರುತ್ತೆ ಅದನ್ನ ನೋಡ್ತಾ ಹೋಗೋಣ. ಆ್ಯಂಡ್ ನಿನ್ನೆ ಯಾರೋ ಕೇಳ್ತಾ ಇದ್ರು ಕೌನ್ಸಿಲಿಂಗಲ್ಲಿ, ಸರ್ ಹೇಗೆ ಏನು ಅದಕ್ಕೊಂದು ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಡಬಲ್‌ಗೆ ಮಾಡುವಂಥ ವ್ಯಕ್ತಿಗಳ ಲಕ್ಷಣ ನೋಡೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ. ಸಿಂಪಲ್ ಆಗಿ 3 ನಿಮಗೆ ಸಿಂಪ್ಟಮ್ಸ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒಂದು, ಯಾವಾಗಲೂ ಸುಳ್ಳು ಹೇಳ್ತಾ ಹೋಗ್ತಾರೆ. ಆಲ್ವೇಸ್ ಎಲ್ಲೋ ಒಂದು ದಿನ ಒಂದು ಸಿಚುವೇಶನಿಗಲ್ಲ, ಇವ್ರು ಸದಾಕಾಲ ಸುಳ್ಳು. ನಿಮಗೆ ಅನಿಸ್ತಾ ಇರತ್ತೆ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ. ಯಾಕೆ ಅಂದರೆ ಸಿಚುವೇಶನ್ ಹೋಲಿಕೆ ಅವ್ರು ಮಾತಾಡ್ತಕ್ಕಂಥ ಮಾತು ಇದೆಲ್ಲಾನು ನೋಡ್ತಾ ಇದ್ರೆ ಎಲ್ಲೂ ಕೂಡ ಸತ್ಯನೇ ಕಾಣ್ತಿರಲ್ಲ, ಬರೀ ಸುಳ್ಳು. ಆ್ಯಂಡ್ ಅವ್ರೇನು ಹೇಳಿರ್ತಾರೆ ಅದನ್ನ ಅರ್ಧ ಗಂಟೆ ಬಿಟ್ಟು ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ 100% ಕ್ಲಾರಿಟಿ ವಿತ್ ಪ್ರೂಫ್ ಸಿಗುತ್ತೆ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಸೊ ಇಂಥ ವ್ಯಕ್ತಿಗಳನ್ನು ಯಾವತ್ತೂ ನಂಬೇಡಿ, ಇವರು ಡಬಲ್ಗೆ ಮಾಡುವಂಥ ವ್ಯಕ್ತಿಗಳು. ಈ ಸುಳ್ಳು ಕೆಲವೊಂದ್ಸಲ ಒಳ್ಳೆಯವ್ರಾಗಕ್ಕೂ ಹೇಳ್ತಾರೆ, ಸಿಚುವೇಶನ್ ಗೆಲ್ಸೋಕ್ಕೂ ಆಗುತ್ತೆ. ಅದಲ್ಲ, ಸದಾ ಸುಳ್ಳು ಹೇಳುವಂಥ, ಆಲ್ವೇಸ್ ಎಲ್ಲೋ ಇದನ್ನ ತಪ್ಪಾಗಿ ತಿಳ್ಕೊಬೇಡಿ. ಯಾವಾಗಲೂ ಸುಳ್ಳು ಹೇಳ್ಕೊಂಡ್ ಬರ್ತಾರಲ್ಲ ಅವರಿಗಿದು ಆ್ಯಕ್ಚುಲಿ ಆಗುವಂಥದ್ದು, ಅವ್ರು ಡಬಲ್ಗೆ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಅಂತ ಹೇಳಿದ್ರೆ, ಯಾವಾಗಲೂ ಬ್ಯುಸಿ ಅಂತ ಹೇಳ್ಕೊಳ್ಳುವಂಥದ್ದು. ಅವ್ರು ಬ್ಯುಸಿ ಇರದೇ ಹೋದ್ರು ನಿಮ್ಮೊಟ್ಟಿಗೆ ಬಿಜಿ ಅಂತ ತೋರಿಸ್ಕೊಳ್ಳೋಕ್ಕೆ, ಬಿಲ್ಡಪ್ ಕೊಡೋಕ್ಕೆ, ಅಥವಾ ಇನ್ನೊಬ್ಬರೊಟ್ಟಿಗೆ ಇರೋಕ್ಕೆ ನಿಮಗೇನು ಹೇಳ್ತಾರೆ, ಬಿಜಿ ಅಂತ ಹೇಳ್ಕೊಳ್ತಾರೆ, ಬಿಜಿ ಅಂತ ತೋರಿಸ್ಕೊಳ್ತಾರೆ. ಸಮ್ಮನ್ ಏನು ಮಾಡ್ತಾರೆ, ರಿಲೇಷನ್ಶಿಪ್ಪಲ್ಲಿ ಸದಾ ಬಿಜಿ ಇರ್ತಾರೆ, ಇನ್ನೊಂದು ಫೋನಲ್ಲಿ ಎಂಗೇಜ್ ಬರ್ತಾ ಇರ್ತಾರೆ, ಆಲ್ಮೋಸ್ಟ್ ಎಂಗೇಜ್, ನಿಮ್ಗೆ ಸಮಯನೇ ಕೊಡಲ್ಲ. ಅಟ್ಲೀಸ್ಟ್ ದಿನಕ್ಕೆ 5 ನಿಮಿಷನೂ ಮಾತಾಡ್ಲಿಕ್ಕೆ ಹೇಳ್ತಾ ಇರಲ್ಲ. ಸೊ ಅವ್ರದ್ದು ವರ್ಕು ಹಂಗಿರಲ್ಲ, ಫೋನಲ್ಲಿ ಫೋನ್ ಮುಖಾಂತರ ಮಾಡುವಂಥ ವರ್ಕು ಇರಲ್ಲ. ಬಟ್ ಸ್ಟಿಲ್ ಏನು ಅಂತ ಹೇಳಿದ್ರೆ ಬಿಜಿ 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 ತೋರಿಸ್ಕೊಳ್ತಾರೆ. ಆ್ಯಂಡ್ ಯಾವಾಗ ಕಾಲ್ ಮಾಡಿದ್ರು ವೇಟಿಂಗಲ್ಲಿ ಇರ್ತಾರೆ. ಸೊ ಇವ್ರೇನಾದ್ರು ನಿಮಗೆ ವೇಟಿಂಗ್ ಇದ್ಕೊಂಡ್ಬಿಟ್ಟು, ಅಥವಾ ಅವ್ರದ್ದು ಫೋನ್ ಮುಖಾಂತರ ವರ್ಕ್ ಇಲ್ಲ ಅಂದ್ರೂ ಸುಮ್ಮನೆ ನೆಪಗಳನ್ನು ಕೊಡ್ತಾರೆ, ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಇವ್ರು ಸುಮ್ಮನೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ, ಅಲ್ಲಿ ಎಂಥದ್ದು ಇಲ್ಲ ಆ್ಯಕ್ಚುಲಿ. ಬಿಕಾಸ್ ವರ್ಕ್ ಸ್ಟೈಲ್ ಬೇರೆ ಇದೆ. ಆ್ಯಂಡ್ ಇವ್ರದ್ದು ಫೋನ್ ಸದಾ ಬಿಸಿ ಇತ್ತು ಅಂತ ಹೇಳಿದ್ರೆ ಅದಕ್ಕದಕ್ಕೆ ನಿಮ್ಗೆ ಗೊತ್ತಾಗತ್ತೆ ಇವ್ರು ಹಿಂಗಿದ್ದಾರೆ, ಇದು ಹಿಂಗೆ ಹೆಂಗೆ ಸಾಧ್ಯ ಅಂತ. ನಿಮಗೊಂದು ನಾಲೆಡ್ಜ್ ಸೆನ್ಸ್ ಅಂತ ಇರುತ್ತಲ್ಲ. ಆ್ಯಂಡ್ ಸ್ಟಿಲ್ ಇವೆಲ್ಲ ಗೊತ್ತಾದ್ಮೇಲೂ ಕೂಡ ನಾನು ಹೇಳ್ತಾ ಇರೋದು, ನಿಮ್ಮ ಲೈಫಲ್ಲಿ ನೀವು ಇಂಥವ್ರನ್ನ ಏನಂತ ಹೇಳಿದ್ರೆ ಯಾವುದೋ ಒಂದು ಕಾರಣಕ್ಕೆ ಒಪ್ಕೊಂಡು ಸುಮ್ಮನೆ ಕ್ಯಾರಿ ಮಾಡಬೇಡಿ, ನಿಮಗೆ ಲಾಸ್ ಅದು. ಆ್ಯಂಡ್ ಯಾರಿಗಾದ್ರೂ ಬ್ರೇಕಪ್ ಆಗದಿರಾ ನಿಮಗೆ ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಮಾಡಿ ನನಗೆ. ಸೊ ಲೈಕ್ ನಿಮಗೆ ಅದ್ರ ಸಂಬಂಧಪಟ್ಟ ಹಾಗೆ ನಾನೊಂದು ಬುಕ್ಕನ್ನು ಬರೆದಿದ್ದೀನಿ, ಈ ಬುಕ್ ನಿಮಗೆ ನಾನು ಕಳಿಸ್ಕೊಡ್ತೀನಿ. ಅದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ಈ ಥರದ್ದು ವ್ಯಕ್ತಿಗಳನ್ನು ನೋಡಿದರೆ ಆಗಿದ್ರೆ ಸೊ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸದಾ ಬ್ಯುಸಿ ಅಂತ ಹೇಳ್ಕೊಂಡ್ಬಿಟ್ಟು ನಿಮ್ಮನ್ನು ತುಂಬ ಲವ್ ಮಾಡ್ತೀನಿ, ಫ್ರೆಂಡ್ಶಿಪ್ಪಲ್ಲಿ ಇದ್ದೀನಿ, ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಕಾರಣ ಕೊಡ್ತಾರಲ್ಲ, ನೀವು ಅವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ, ಮೋಸ ಹೋಗೋ ಸಾಧ್ಯತೆ ಇದೆ. ನೆಕ್ಸ್ಟ್ ಪಾಯಿಂಟ್, ಯಾವಾಗಲೂ ಹೊಗಳಿಕೆ. ನಿಮ್ಮನ್ನು ಏನಂತ ಹೇಳಿದ್ರೆ ಸದಾ ಹೊಗಳ್ತಿರ್ತಾರೆ, ಸಿಟ್ಟು ಮಾಡಲ್ಲ. ಆ್ಯಂಡ್ ಹೆಂಗೆ ಬರುತ್ತೆ ಹಂಗೆ ನೀರಿನ ಥರ ಹೊಂದ್ಕೊಳ್ತಿರ್ತಾರೆ ನೋಡಿ. ಸದಾ ನೀವು ಒಳ್ಳೇದಂದ್ರೆ ಹೌದು ಒಳ್ಳೇದು, ಕೆಟ್ಟದಂದ್ರೆ ಹೌದು ಕೆಟ್ಟದ್ದು. ಲೈಕ್ ಇವ್ರು ಹೆಂಗೆ ಅಂತ ಹೇಳಿದ್ರೆ ನೀರು ಹೆಂಗೆ ಆಕಾರ ಪಡಿತಾ ಹೋಗುತ್ತಲ್ಲ, ಒಂದು ಈಗ ತಟ್ಟೆಗೆ ಹಾಕಿದರೆ ತಟ್ಟೆ ಆಕಾರ ಪಡ್ಕೊಳ್ಳುತ್ತೆ. ಆ್ಯಂಡ್ ಒಂದು ಏನೋ ಗ್ಲಾಸಿಗೆ ಹಾಕಿದರೆ ಗ್ಲಾಸ್ ಆಕಾರ ಪಡ್ಕೊಳ್ಳುತ್ತಲ್ಲ, ಆ್ಯಸ್ ಯೂಸ್ವಲ್ ಇವರು ಕೂಡ ಅಷ್ಟೇ ಹೊಗಳ್ತಾ ನಮ್ಮೊಟ್ಟಿಗೆ ಇವ್ರು ಹೊಂದ್ಕೊಳ್ತಾ ಹೋಗ್ತಾರಲ್ಲ, ಆಲ್ವೇಸ್ ಎಲ್ಲ ಟೈಮಲ್ಲೂ. ಸೊ ನಮಗೆ ಗೊತ್ತಾಗ್ತಿರುತ್ತೆ. ಸೊ ಇಂಥ ವ್ಯಕ್ತಿಗಳು ನಂಬೇಡಿ, ಯಾವತ್ತೋ ಒಂದು ದಿನ ನಿಮ್ಗೆ ಇವರು ಡಬಲ್ಗೆ ಮಾಡಿ ನಿಮ್ಮನ್ನು ಮೋಸ ಮಾಡಿ ನಿಮ್ಮನ್ನು ಕಂಪ್ಲೀಟ್ಲಿ ಬರ್ಬಾದ್ ಮಾಡಿ ಹೋಗುವಂಥ ವ್ಯಕ್ತಿಗಳಿವರು. ಸೊ ಇಂಥ ವ್ಯಕ್ತಿಗಳನ್ನ ನಂಬೇಡಿ. ನಿಮಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.